ದೆಹಲಿಯ ನೂತನ ಸಿಎಂ ಹತ್ಯೆಗೆ ಪ್ಲಾನ್ ನಡೆದಿತ್ತ? ನಿಮಗೆ ಗೊತ್ತಿರಬಹುದು, ಕಳೆದ ಚುನಾವಣೆಯಲ್ಲಿ ಬಿಜೆಪಿ ನೂತನ ಸಿಎಂ ಆ ದೆಹಲಿಯ ಸಿಎಂ ಹತ್ಯೆಗೆ ಪ್ಲಾನ್ ಒಂದು ನಡೆದಿತ್ತಂತೆ. ಹಾಗಾದ್ರೆ ನಿಜಕ್ಕೂ ನಡೆದಿತ್ತ? ದೆಹಲಿ ಸಿಎಂ ರೇಖಾ ಗುಪ್ತಾ ಹತ್ಯೆಗೆ ಪಿತೂರಿ ನಡೆದಿತ್ತ? ವಿಚಾರಣೆಯ ವೇಳೆ ಬಯಲಾಯಿತು ಘನ ಘೋರ ಸತ್ಯ. ವಿಚಾರಣೆಯ ವೇಳೆ ಬಯಲಾಗಿದೆ. ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಯುವಾಗ ಸಿಎಂ ಮೇಲೆ ಮೊನ್ನೆ ದಾಳಿಯಾಗಿತ್ತಲ್ಲ, ಹಲ್ಲೆ. 35 ವರ್ಷದ ವ್ಯಕ್ತಿಯಿಂದ ಸಿಎಂ ಮೇಲೆ ಕಪಾಳ ಮೋಕ್ಷ ಆಗಿತ್ತು ಎಂದು ಹೇಳಲಾಗ್ತಿತ್ತು. ಗುಜರಾತ್ನ ರಾಜ್ಕೋಟ್ನ ರಾಜೇಶ್ ಸಕಾರಿಯಾ ಎಂಬಾತನಿಂದ ಹಲ್ಲೆ ಎಂಬ ವರದಿ. ದೆಹಲಿ ಪೊಲೀಸರು ರಾಜೇಶ್ನನ್ನ ಬಂಧನ ಮಾಡಿದ್ರು, ಅರೆಸ್ಟ್ ಮಾಡಲಾಗಿತ್ತು. ರಾಜೇಶ್ನನ್ನ ತೀವ್ರವಾಗಿ ವಿಚಾರಣೆ ಮಾಡಿದ್ದಂತಹ ಕಾಪ್ಗಳು, ಅಲ್ಲಿನ ಪೊಲೀಸರು ವಿಚಾರಣೆಯ ವೇಳೆ ಸಿಎಂ ರೇಖಾರನ್ನ ಕೊಲೆ ಮಾಡುವ ಸಂಚನ್ನ ಅವರು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ. ಸಿಎಂ ರೇಖಾರನ್ನ ಕೊಲೆ ಮಾಡೋದಕ್ಕೆ ಚಾಕು ತಂದಿದ್ದಂತೆ ರಾಜೇಶ. ಭದ್ರತೆ ನೋಡಿ ಸಿವಿಲ್ ಮೈದಾನದಲ್ಲಿ ಚಾಕು ಬಿಸಾಕಿದ್ದ ಪುಣ್ಯಾತ್ಮ. ಹಂಗೆ ಇಟ್ಕೊಂಡಿದ್ದಿದ್ರೆ ಬಹುಶಃ ಕಥೆ ಬೇರೆ ಆಗ್ತಿತ್ತೋ ಏನು. ರೇಖಾ ಗುಪ್ತಾ ವೈಖರಿ ಸಹಿಸದೆ, ಅವರ ಕಾರ್ಯವೈಖರಿಯನ್ನು ಸಹಿಸದೆ, ಈ ಸಂಚಿನ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಎಂದ ಬಿಜೆಪಿ ಈ ಹಿಂದೆ ದೆಹಲಿಯನ್ನು ಆಳ್ತಾ ಇದ್ದಿದ್ದು ಅರವಿಂದ್ ಕೇಜ್ರಿವಾಲ್ರ ಪಕ್ಷ ಆಮ್ ಆದ್ಮಿ ಪಾರ್ಟಿ. ಅಬಕಾರಿ ಹಗರಣದಲ್ಲಿ ತಗಲಾಕೊಂಡ್ರು. ಬರಬರುತ್ತಾ ದೆಹಲಿ ಜನರಿಗೆ ಯಾಕೋ ಅರವಿಂದ್ ಕೇಜ್ರಿವಾಲ್ ಹೇಳೋದೊಂದು ಮಾಡೋದೊಂದು ಅಂತ ಅರ್ಥ ಆಯ್ತೇನೋ. ಅದಾದ ನಂತರ ಈ ಬಾರಿ ಬಿಜೆಪಿಗೆ ಅವಕಾಶ ಕೊಡ್ತು. ಪರಿಪೂರ್ಣ ರಾಜ್ಯವಲ್ಲದ ರಾಜ್ಯ ದೆಹಲಿ ರಾಜ್ಯ. ಸೊ ಆ ರಾಜ್ಯದ ಸಿಎಂ ಆಗಿರ್ತಕ್ಕಂತಹದ್ದು ಬಿಜೆಪಿಯ ರೇಖಾ ಗುಪ್ತಾ. ಆಕೆಯ ಕಾರ್ಯವೈಖರಿ ಮತ್ತು ಕಾರ್ಯಕ್ಷಮತೆ, ಬಿಜೆಪಿ ಅನ್ನೋ ಕಾರಣಕ್ಕೋಸ್ಕರ ಅವರ ಆಡಳಿತದ ರೀತಿಯನ್ನು ಹೊಗಳಬಾರದು ಅಂತ ನಿಯಮ ಏನೂ ಇಲ್ಲ. ಪಾಪ ಏನೋ ಮಾಡಿಕೊಂಡು ರೇಖಾ ಗುಪ್ತಾರಿಂದ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ದೆಹಲಿ. ಅಲ್ಲಿ ಶಿಕ್ಷಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಕ್ರಾಂತಿಯನ್ನು ಸೃಷ್ಟಿ ಮಾಡಿದ್ರಲ್ಲ, ಸೊ ಆ ಒಂದು ಬೆಳವಣಿಗೆಗಳನ್ನು ಮೊಟಕು ಮಾಡದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಅರ್ಥ ಅರವಿಂದ್ ಕೇಜ್ರಿವಾಲ್ರಿಗೆ ಬೆಂಬಲಿಸ್ತಾ ಇಲ್ಲ, ಬದಲಾಗಿ ಅದರಲ್ಲೊಂದಷ್ಟು ಬದಲಾವಣೆಯನ್ನು ತಂದು ದೆಹಲಿಯಲ್ಲಿ ಒಂದು ಸ್ವಲ್ಪ ಚಾಪು ಮೂಡಿಸ್ತಾ ಇದ್ದಾರೆ ರೇಖಾ ಗುಪ್ತಾ. ಕಾರಣ ಮುಂದಿನ 30 ವರ್ಷಗಳ ಕಾಲ ಬಿಜೆಪಿನ ಆಳಬೇಕು ಅನ್ನೋ ಇರಾದೆ ಇದ್ದಂಗಿದೆ, ಕಾಣ್ತಾ ಇದೆ. ಅಲ್ಲಿನ ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ಸರಿಯಾಗಿದೆ. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ ಕೇಂದ್ರದ ಅಧೀನಕ್ಕೆ ಬರ್ತಾ ಇದ್ರು. ಹಾಗಾಗಿ ಒಂದು ಸ್ವಲ್ಪ ಪಾಲಿಟಿಕ್ಸ್ ನಡೀತಾ ಇತ್ತು. ಕಾರಣ ದೆಹಲಿಯ ಪೊಲೀಸರು ಮೋದಿ ನಿಯಂತ್ರಣದಲ್ಲಿ ಇರೋದ್ರಿಂದಾಗಿ ಕೇಜ್ರಿವಾಲ್ ರಾಜ್ಯದಲ್ಲಿ ಸ್ವಲ್ಪ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಇತ್ತು. ಈಗ ರೇಖಾ ಗುಪ್ತಾ ಸ್ವಾಭಾವಿಕವಾಗಿ ಕೇಂದ್ರ ಸರ್ಕಾರ ಬೆಂಬಲಿಸುತ್ತೆ. ಸೊ ಲಾ ಆ್ಯಂಡ್ ಆರ್ಡರ್ ಸರಿ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕ್ರಾಂತಿಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ರೇಖಾ ಗುಪ್ತಾ. ಅವರಿಗೆ ಮೊನ್ನೆ ಕಪಾಳ ಮೋಕ್ಷ ಮಾಡಿದಂಥ ವ್ಯಕ್ತಿ ಆಕೆಯನ್ನು ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದಂತೆ. ವಿಚಾರಣೆ ವೇಳೆ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.